ಹಾಂ, ಈ ಮನುಷ್ಯರು ಖುಷಿಯಾಗೂ ಇರೋದಿಲ್ಲ. ಮೊದಲು 2G ಇತ್ತು, ಈಗ 3G ಆಯಿತು, ಈಗ 4G, ನಂತರ 5Gಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಮನುಷ್ಯರು ಕೂಡ ನಮ್ಮ ರೀತಿ ಯಾವುದೇ ಸಮಯದಲ್ಲೂ ಖುಷಿಯಾಗಿ ಇದ್ದಿದ್ರೆ ಅವ್ರ ಜೀವನದಲ್ಲಿ ಇಷ್ಟು ಕಷ್ಟ ಬರ್ತಾ ಇರಲಿಲ್ಲ. ಗ್ರೀನ್ಲ್ಯಾಂಡ್ ಕಾಡಲ್ಲಿ ಅವತ್ತಿನ ದಿನ ತುಂಬಾನೇ ಸುಂದರವಾಗಿತ್ತು. ಆಗ ಪಕ್ಷಿಗಳ ಶಬ್ದವನ್ನು ಕೇಳಿದ ತಕ್ಷಣ ಚೋಟು ಜಿಂಕೆ ನಿದ್ದೆಯಿಂದ ಎದ್ದೊಳುತ್ತೆ. ವಾಹ್, ಬೆಳಗಿನ ಜಾವದಲ್ಲಿ ಹಕ್ಕಿಗಳ ಆ ನಾದ ಎಲ್ಲ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಶಬ್ದದಲ್ಲೇ ಗೊತ್ತಾಗುತ್ತೆ ಪೂರ್ತಿ ದಿನ ಚೆನ್ನಾಗೇ ಇರುತ್ತೆ ಅಂತ. ಹಂಗಂತ ಅನ್ಕೊಂಡು ಅದು ಅದರ ಗುಹೆಯಿಂದ ಆಚೆ ಬರುತ್ತೆ. ಅದು ನೋಡುತ್ತೆ, ಅದ್ರ ಮುಂದೆ ಆನೆ, ಕರಡಿ, ಬಗೀರ, ಜಿರಾಫ್, ಮೇನಾ, ಕಾಗೆ, ಗಿಳಿ, ಇನ್ನೂ ಜಾಸ್ತಿ ಪಕ್ಷಿಗಳು ಎಲ್ಲರೂ ಬಂದು ಅದ್ರ ಮುಂದೆ ನಿಂತ್ಕೊಂಡಿದ್ವು. ಆಮೇಲೆ ಏನಾಯ್ತು? ಎಲ್ಲರೂ ಕೂಡ ಒಂದೇ ಜಾಗಕ್ಕೆ ಬಂದಿದ್ದೀರಾ? ಏನು ತೊಂದರೆ ಇಲ್ಲ ತಾನೆ? ಎಲ್ಲವೂ ಸರಿ ಇದೆ. ಆದ್ರೆ ಮುಂದ್ಗಡೆ ಈ ಲೋಹದ ಕಂಬ ಅರ್ಥ ಆಗ್ತಾ ಇಲ್ಲ. ಸುಮಾರು ದಿನದಿಂದ ಮನುಷ್ಯರು ಇದನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೆ ಕೆಲಸ ಮುಕ್ತಾಯ ಆಗಿದೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಮೋಟು ಕೋತಿ ಬರ್ತಾನೆ. ಮತ್ತೆ ಹೀಗಂತಾನೆ, ಅರೆ, ಈ ಕಂಬನ ಟವರ್ ಅಂತ ಹೇಳ್ತೀವಿ. ಮನುಷ್ಯರು ಮೊದಲು 4G ನೆಟ್ವರ್ಕನ್ನು ಯೂಸ್ ಮಾಡ್ತಾ ಇದ್ರು ಅಲ್ವಾ? ಈಗ ಅದು 5G ಆಗಿ ಬದಲಾವಣೆ ಆಗಿದೆ. ಈ ಟವರ್ ಇದೆಯಲ್ವಾ, ಅದು 5G ನೆಟ್ವರ್ಕ್. ಆದ್ರಿಂದ ನಮಗೇನ್ ಲಾಭ? ಲಾಭ ನನ್ಗಾಗಲ್ಲ, ಮನುಷ್ಯರಿಗಾಗುತ್ತೆ. ಅವರೆಲ್ಲ ಇಂಟರ್ನೆಟ್ನ ಯೂಸ್ ಮಾಡ್ತಾರೆ ಅಲ್ವಾ? ಅದರ ಸ್ಪೀಡ್ ತುಂಬ ಜಾಸ್ತಿ ಆಗುತ್ತೆ. ಹಾಂ, ಈ ಮನುಷ್ಯರು ಖುಷಿಯಾಗೂ ಇರೋದಿಲ್ಲ. ಮೊದಲು 2G ಇತ್ತು, ಈಗ 3G ಆಯಿತು, ಈಗ 4G, ನಂತರ 5Gಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಮನುಷ್ಯರು ಕೂಡ ನಮ್ಮ ರೀತಿ ಯಾವುದೇ ಸಮಯದಲ್ಲೂ ಖುಷಿಯಾಗಿ ಇದ್ದಿದ್ರೆ ಅವ್ರ ಜೀವನದಲ್ಲಿ ಇಷ್ಟು ಕಷ್ಟ ಬರ್ತಾ ಇರಲಿಲ್ಲ. ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ ಬಿಡು. ಪಕ್ಷಿಗಳೆಲ್ಲಾನು ಹೋಗಿ ಅಲ್ಲಿ ಕುತ್ಕೋತವೆ. ಗೊರಯ್ಯ ಕೂಡ ಅಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ. ಅರೆ ವಾ, ಇಲ್ಲಿಂದ ಕಾಡು ಮಾತ್ರ ಅಲ್ಲ, ಸಿಟಿ ಪೂರ್ತಿ ನನಗೆ ಕಾಣಿಸ್ತಾ ಇದೆ. ಆದ್ರೆ ನಮಗ್ ಕೂಡ ಈ ಟವರ್ ಇಂದ ಏನೋ ಒಂದು ಉಪಯೋಗ ಆಯ್ತಲ್ವಾ? ಪೂರ್ತಿ ದಿನ ಪಕ್ಷಿಗಳು ಮತ್ತು ಜಂತುಗಳು ಅದೇ ಟವರ್ ಹತ್ರನೇ ಎಂಜಾಯ್ ಮಾಡ್ತಾ ಆಟಾಡ್ತಾ ಇದ್ವು. ಮತ್ತೆ ಎಲ್ಲರೂ ಅಲ್ಲೇ ಅವತ್ತು ನಿದ್ದೆ ಮಾಡ್ತಾರೆ. ಮೋಟು ಕೋತಿ ಅಲ್ಲಿಂದ ಮತ್ತೆ ಸಿಟಿಗೆ ಹೋಗ್ಬಿಡುತ್ತೆ. ಬೆಳಗಾಗಿದ ತಕ್ಷಣ ಚೋಟು ಜಿಂಕೆಗೆ ಯಾರೋ ಅಳೋ ಶಬ್ದ ಕೇಳಿಸುತ್ತೆ. ಎದ್ದೋಳಿ ನನ್ನ ಪ್ರೀತಿಯ ಗೊರಯ್ಯ, ಎದ್ದೋಳಿ, ಏನಾಯ್ತು ನಿಮ್ಗೆ? ಚೋಟು ಜಿಂಕೆ ಗುಹೆಯಿಂದ ಆಚೆ ಬರ್ತಾನೆ. ಕಾಡಿನ ಜಂತುಗಳು ಎಲ್ಲರೂ ಅಲ್ಲಿರೋದನ್ನ ಅದು ನೋಡುತ್ತೆ. ಅಲ್ಲಿ ಪಕ್ಷಿಗಳು ಸತ್ತೋಗಿರೋದನ್ನ ನೋಡಿ ಅದು ತುಂಬಾನೇ ಬೇಜಾರಾಗತ್ತೆ. ವಾ, ಈ 3 ಜನ ಟವರಲ್ಲಿ ನಿದ್ದೆ ಮಾಡ್ತಿರು ತಾನೆ? ಇವರು ಏನಕ್ಕೆ ಈ ರೀತಿ ಮೂಚೆ ಹೋಗಿದ್ದಾರೆ? ನಾನು ಈಗಲೇ ಡಾಕ್ಟರ್ನ ಕರ್ಕೊಂಬರ್ತೀನಿ. ಹಂಗಂತ ಹೇಳಿ ಚೋಟು ಜಿಂಕೆ ಅಲ್ಲಿಂದ ಓಡೋಗುತ್ತೆ. ಮತ್ತೆ ಅದು ಡಾಕ್ಟರ್ ಮೊಲದ ಹತ್ರ ಹೋಗುತ್ತೆ. ಮತ್ತೆ ಅವನ ಕರ್ಕೊಂಬರುತ್ತೆ. ಡಾಕ್ಟರ್ ಆ ಪಕ್ಷಿಗಳನ್ನ ಚೆಕ್ ಮಾಡ್ತಾನೆ. ಇವನ ಶ್ವಾಸ ತುಂಬಾ ಕಡಿಮೆ ಇದೆ. ಇಲ್ಲಿರುವ ಗಾಳಿ ಅದಕ್ಕೆ ಸೂಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಇಷ್ಟು ಬಿಸಿಲಾಗಿರೋ ಕಾರಣದಿಂದ ಒಂದ್ ವೇಳೆ ಉಸಿರಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಚೋಟು, ನೀನಿದನ್ನ ನಿನ್ನ ಗುಹೆ ಒಳಗಡೆ ಕರ್ಕೊಂಡೋಗಿ ಇಟ್ಕೋ. ಚೋಟು ಜಿಂಕೆ ಆ ಪಕ್ಷಿಯನ್ನು ಎತ್ಕೊಂಡು ಗುಹೆ ಒಳಗಡೆ ಹೋಗುತ್ತೆ. ಗುಹೆ ಒಳಗಡೆ ತಣ್ಣಗ್ ಗಾಳಿ ಬರುತ್ತೆ. 4 ಕಡೆ ಗೋಡೆ ಬೇರೆ ಇರುತ್ತೆ. ಸ್ವಲ್ಪದಲ್ಲೇ ಗೊರಯ್ಯ ಪಕ್ಷಿ ಎದ್ದು ನಿಂತ್ಕೊಳ್ಳುತ್ತೆ. ಅರೆ, ನಾನು ಇಲ್ಲಿಗೆ ಹೆಂಗ್ ಬಂದೆ? ನಾನು ಟವರ್ ಮೇಲೆ ನನ್ನ ಮಕ್ಕಳ ಜೊತೆ ನಿದ್ದೆ ಮಾಡ್ತಿದ್ದೆ. ನೀನು ಮತ್ತೆ ನಿನ್ನ ಮಕ್ಕಳು ಟವರ್ನ ಕೆಳಗಡೆ ಮೂಚೆ ಹೋಗಿದ್ರಿ. ಅದಕ್ಕೆ ಡಾಕ್ಟರ್ ಮೊಲ ನಿಮ್ಮನ್ನ ಇಲ್ಲಿಗೆ ಕಳಿಸಿದ್ದು. ಅಯ್ಯೋ, ನನ್ನ ಮಕ್ಕಳು ಕೂಡ ನೆನಪಿಲ್ದೆ ಬಿದ್ದಿದ್ದಾರ. ಅಯ್ಯೋ, ದಯವಿಟ್ಟು ಕರ್ಕೊಂಡು ಹೋಗ್ತೀಯಾ? ಇನ್ನೊಂದ್ ಕಡೆ ಡಾಕ್ಟರ್ ಆ 2 ಪಕ್ಷಿಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಏನಾಗಿರುತ್ತೆ ಅಂತ ಅರ್ಥ ಆಗದೆ ಕನ್ಫ್ಯೂಸ್ಡ್ ಆಗಿರ್ತಾನೆ. ಆಗ ಅಲ್ಲಿಗೆ ಗೋರಯ್ಯ ತಾಯಿ ಬರ್ತಾಳೆ. ಏನಾಯ್ತು ಡಾಕ್ಟರ್, ನನ್ನ ಮಕ್ಕಳಿಗೆ ಏನಾಯ್ತು? ಏನಾದ್ರೂ ಹೇಳಿ ದಯವಿಟ್ಟು. ನನಗಿದು ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಿದೆ. ಈ ಮಕ್ಕಳಿಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಉಸಿರಾಡ್ತಾ ಇಲ್ಲ. ಇವರ ಹೃದಯನೂ ನಿಂತೋಗಿದೆ. ಅದನ್ನ ಕೇಳಿ ಪಕ್ಷಿಗಳಿಗೆ ಮತ್ತೆ ಜಂತುಗಳಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಎಷ್ಟು ದೊಡ್ಡ ದುರದೃಷ್ಟವಂತೆ. ನನ್ನ ಕಣ್ಣ ಮುಂದೆನೆ ನನ್ನ 2 ಮಕ್ಕಳನ್ನ ನಾನು ಬಲಿ ಕೊಟ್ಬಿಟ್ಟು ನನ್ನ ಕೈಲಿ ಏನು ಮಾಡಕ್ಕಾಗದೆ ಇದೀನಲ್ವಾ? ಆದ್ರೆ ಇದು ಹೇಗ್ ಸಾಧ್ಯ? ಸರಿಯಾಗಿ ಅವರು ನಿದ್ದೆ ಮಾಡಿದ್ರು. ನಿದ್ದೆ ಮಾಡ್ಬೇಕಾದ್ರೆ ಹೇಗೆ ಜೀವ ಹೋಗುತ್ತೆ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಗೊರೆಯ ಪಕ್ಷಿ ಮತ್ತೆ ತಲೆ ತಿರುಗಿ ಬಿದ್ಬಿಡುತ್ತೆ. ಅರೆ, ಅದನ್ನ ಎಪ್ಸಿ ಬೇಗ ಅದನ್ನ ಮತ್ತೆ ನಿನ್ ಗುಹೆಗೆ ಕರ್ಕೊಂಡೋಗು.
ಚೋಟು ಜಿಂಕೆ ಮತ್ತೆ ಅದನ್ನ ಅದರ ಗುಹೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅಲ್ಲೋಗಿದ ತಕ್ಷಣ ಅದು ನಾರ್ಮಲ್ ಆಗಿ ಉಸಿರಾಡೋದಕ್ಕೆ ಪ್ರಾರಂಭಿಸುತ್ತೆ. ನೀನು ಇಲ್ಲೇ ಇರು ಗೋರಯ್ಯ, ನಾನು ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಮಾತಾಡ್ತೀನಿ. ಅವರು ಇದಕ್ಕೆಲ್ಲ ಏನು ಕಾರಣ ಅಂತ ಖಂಡಿತನಾದ್ರೂ ಒಂದನ್ನ ಕಂಡು ಹಿಡಿದಿರಬಹುದು. ಆಮೇಲೆ ಜಿಂಕೆ ಓಡೋಡ್ತಾ ಆಚೆ ಎಲ್ಲ ಜಂತುಗಳ ಹತ್ರ ಬರುತ್ತೆ. ಆಗ ಡಾಕ್ಟರ್ ಯೋಚನೆ ಮಾಡಿ ಹೀಗಂತ ಹೇಳ್ತಾನೆ, ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಈ ಪಕ್ಷಿಗಳಿಗೆ ಏನೂ ಪೆಟ್ಟಾಗಿಲ್ಲ, ಮತ್ತೆ ಇದು ಸತ್ತೋಗ್ಬಿಟ್ಟಿದೆ. ಅದು ಮಾತ್ರ ಅಲ್ಲದೆ ಗೋರಯ್ಯ ತಲೆ ತಿರುಗಿ ಬೇರೆ ಬೀಳ್ತಿದ್ದಾನೆ. ಅದಕ್ಕೆ ಅರ್ಥ ಏನಂದ್ರೆ ಗಾಳಿಯಲ್ಲಿ ಏನೋ ವೈರಸ್ ಸುತ್ತಾಡ್ತಿದೆ. ಅದು ಬರೀ ಸೆನ್ಸಿಟಿವ್ ಆದ ಪಕ್ಷಿಗಳಿಗೆ ಮಾತ್ರ ಅಪಾಯ ಆಗ್ತಿದೆ. ಇದು ಹೇಗ್ ಸಾಧ್ಯ? ಕಾಡಲ್ಲಿ ಯಾವ ರೀತಿ ವೈರಸ್ಸು ಬರುತ್ತೆ? ಇಲ್ಲಿನ ಗಾಳಿ ತುಂಬಾ ಶುದ್ಧವಾಗಿರುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಗೋರಯ್ಯ ಮೇಲೆಯಿಂದ ಕೆಳಗಡೆ ಬಂದು ಬೀಳುತ್ತೆ. ಅರೆ, ಇದಕ್ಕೆ ಏನಾಯ್ತು? ಇದು ಕೂಡ ಪಾಪ ಒಂದು ಚಿಕ್ಕ ಮಗು. ಅದನ್ನ ಕೂಡ ಡಾಕ್ಟರ್ ಚೆಕ್ ಮಾಡ್ತಾನೆ. ಆಮೇಲೆ ಅವನು ಕನ್ಫ್ಯೂಸ್ ಆಗ್ತಾನೆ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ, ಎಲ್ಲರೂ ಯಾಕೆ ಈ ತರ ಸಾಯ್ತಿದಾರ ಅಂತ. ನನಗೆ ಕೂಡ ತಲೆ ನೋವುತ್ತಿದೆ. ಇದಕ್ ಮುಂಚೆ ಯಾವಾಗ್ಲೂ ನನ್ಗಷ್ಟು ತಲೆ ನೋವಿಲ್ಲ. ನಮಗೆ ಅರ್ಥ ಆಗದೆ ಇರೋ ಏನೋ ಒಂದು ವಿಷಯ ನಡೀತಾ ಇದೆ. ಅದೇ ಸಮಯದಲ್ಲಿ ಮೋಂಟು ಕೋತಿ ಅಲ್ಲಿಗೆ ಬರ್ತಾನೆ. ಅವನು ತುಂಬಾನೇ ಬೇಜಾರಾಗಿರ್ತಾನೆ. ನಮ್ಮ ಕಾಡಿನ ಗೋರಯ್ಯಗಳು ಎಲ್ಲವೂ ಕೂಡ ಸರಿಯಾಗಿ ಇದೆ ಅಲ್ವಾ? ಇಲ್ಲ, ಗೋರಯ್ಯ ತಾಯಿಯ 2 ಮಕ್ಕಳು ಸತ್ತೋದ್ರು. ಗೋರಯ್ಯಗೆ ಕೂಡ ಮೈ ಹುಷಾರಿಲ್ಲ. ಆದ್ರೆ ನೀನ್ ಯಾಕಷ್ಟು ಟೆನ್ಷನ್ ಆಗಿ ಅವ್ರ ಬಗ್ಗೆ ಕೇಳ್ತಿದ್ಯಾ? ಏನಾಯ್ತು? ನಾನು ಈಗಷ್ಟೇ ನಗರದಿಂದ ಬರ್ತಾ ಇದ್ದೀನಿ. ನಗರದಲ್ಲಿರೋ ಸುಮಾರು ಗುಬ್ಬಚ್ಚಿಗಳೆಲ್ಲ ಸತ್ತೋಗ್ತಾ ಇದೆ. ಸರಿಯಾಗಿ ಯೋಚನೆ ಮಾಡಿ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಯ್ತು, ಹಕ್ಕಿಗಳು 5G ಟವರಿಂದ ಸಾಯ್ತಾ ಇದ್ದಾವೆ. ಏನು ಇದೆಲ್ಲ ಆಗ್ತಿರೋದು 5G ಟವರ್ ಕಾರಣದಿಂದಾನ? ಆದ್ರೆ ಈ ಟವರ್ ನಮ್ಮ ಕಾಡೊಳಗಡೆ ಇದೆ ಅಲ್ವಾ? ಅದು ಇಲ್ಲೇ ಇದೆ, ಆದರೆ 5G ಟವರಿಂದ ಒಂದು ರೇಡಿಯೇಷನ್ ಹೋಗುತ್ತೆ. ಈ ರೇಡಿಯೇಷನ್ ಗಾಳಿಯಲ್ಲಿ ಹೋಗಿ ಗುಬ್ಬಚ್ಚಿಯ ದೇಹದಲ್ಲಿ ಒಂದು ವೈರಸ್ಸನ್ನು ಉತ್ಪತ್ತಿ ಮಾಡ್ತಾ ಇದೆ. ಇದರಿಂದ ಅದರ ಜೀವನೇ ಹೋಗ್ತಾ ಇದೆ. ಅದನ್ನ ಕೇಳಿ ಎಲ್ಲಾ ಜಂತುಗಳಿಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆಮೇಲೆ ಡಾಕ್ಟರ್ ಮೊಳ ಈಗಂತ ಹೇಳ್ತಾನೆ, ಈಗ ಅರ್ಥ ಆಗ್ತಿದೆ ನನ್ಗೆ ಏನಾಯ್ತಂತ. ಎಲ್ಲಾ ಪಕ್ಷಿಗಳು ಟವರ್ ಹತ್ರನೇ ನಿದ್ದೆ ಮಾಡಿದ್ರು. ಗೋರಯ್ಯ ಮತ್ತೆ ಅದರ ಮಕ್ಕಳಿಗೆ ಮೈ ಹುಷಾರಿಲ್ದಾಯ್ತು. ಗೋರಯ್ಯ ತಾಯಿ ಸ್ವಲ್ಪ ದೊಡ್ಡದಾಗಿರುವ ಕಾರಣದಿಂದ ಅದು ತಪ್ಸ್ಕೊಂತು. ಆದ್ರೆ ಮಕ್ಕಳು ಪಾಪ ತಡ್ಕೊಳಾರ್ದೆ ಸತ್ತೋಗ್ಬಿಡ್ತು. ಅದನ್ನ ಕೇಳಿ ಎಲ್ಲಾ ಜಂತುಗಳಿಗೆ ಬೇಜಾರಾಗತ್ತೆ, ಮತ್ತೆ ಕೋಪನೂ ಬರುತ್ತೆ. ಮನುಷ್ಯರು ತಮ್ಮ ಇಂಟರ್ನೆಟ್ ಸ್ಪೀಡನ್ನು ಜಾಸ್ತಿ ಮಾಡೋದಕ್ಕೆ ಸಣ್ಣ ಹಕ್ಕಿಗಳನ್ನು ಸಾಯಿಸ್ತಾ ಇದ್ದಾರ. ನಾವು ಇದಕ್ಕೆ ಏನು ಮಾಡೋದು? ಗುಬ್ಬಚ್ಚಿಯ ಸಾವನ್ನ ಹೇಗೆ ತಡೆಯೋದು? ಜನರಿಗೆ ನಮ್ಮ ಭಾಷೆನೂ ಅರ್ಥ ಆಗಲ್ಲ, ನಮ್ಮ ಕಷ್ಟನೂ ಅರ್ಥ ಆಗಲ್ಲ. ಆದ್ರಿಂದ ನಾವು ಕಾಡಲ್ಲಿ 5G ನೆಟ್ವರ್ಕ್ ನ ರೇಡಿಯೇಷನ್ ಎಲ್ಲಿ ಬರಲ್ವೋ ಅಲ್ಲಿರೋದು ನಮ್ಗೆ ಒಳ್ಳೇದು, ಆಯ್ತಾ? ಅದನ್ನ ಕೇಳಿದ ತಕ್ಷಣ ಎಲ್ಲಾ ಜಂತುಗಳು ಸರಿ ಅಂತ ತಲೆ ಅಲ್ಲಾಡಿಸ್ತವೆ. ಆಮೇಲೆ ಚೋಟು ಜಿಂಕೆ ಗುಹೆ ಒಳಗಡೆ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಆ ಪಕ್ಷಿಗೆ ಹೇಳುತ್ತೆ. ಆಮೇಲೆ ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ಆ 5G ನೆಟ್ವರ್ಕ್ ಹತ್ರ ಇಂದ ದೂರ ತುಂಬಾ ದಟ್ಟವಾದ ಕಾಡೊಳಗಡೆ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಪಕ್ಷಿಗಳ ಪ್ರಾಣಕ್ಕೆ ಏನೂ ಅಪಾಯ ಇರಲಿಲ್ಲ. ಮಕ್ಕಳೇ, ದುಃಖದ ವಿಚಾರ ಏನಂದ್ರೆ ಪುಟಾಣಿ ಗುಬ್ಬಚ್ಚಿಗಳು ತುಂಬಾ ಜಾಸ್ತಿ ಇತ್ತು. ಆದ್ರೆ ಈಗ ನೋಡೋದಕ್ಕೂ ಸಿಗ್ತಾ ಇಲ್ಲ. 5G ನೆಟ್ವರ್ಕ್ ಕೋಟ್ಯಾಂತರ ಪಕ್ಷಿಗಳ ಜೀವನ ತೆಗ್ಬಿಟ್ಟಿದೆ. ಅವರನ್ನ ವಾಪಸ್ ತರೋದಕ್ಕಾಗಲ್ಲ. ಈಗ ನಿಮ್ಮ ನಗರದಲ್ಲಿ ಸುತ್ತಾಡ್ತಿರೋ ಪಕ್ಷಿಗಳನ್ನ ಕಾಪಾಡೋ ಕರ್ತವ್ಯ ನಿಮ್ದು. ನಿಮ್ಮ ಮನೆ ಮೇಲೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಇಡೋದನ್ನ ಮರಿಬೇಡಿ. ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ತುಂಬಾನೇ ಭಯಂಕರವಾದ ವಿಷಯ ನಡೀತಿತ್ತು. ಯಾರನ್ನ ನೋಡಿದ್ರೂ ಭಯದಲ್ಲಿ ಅವರ ಮುಖದ ಬಣ್ಣನೇ ಬದಲಾಗಿತ್ತು. ಸ್ವಲ್ಪ ದಿನದಿಂದ ಈ ಕಾಡಲ್ಲಿರುವ ಜಂತುಗಳು, ಪಶು ಪಕ್ಷಿಗಳು ಒಂದೊಂದಾಗೆ ಮಾಯ ಆಗ್ತಿತ್ತು. ஒரு நாள் காலையில சுன்மனோட குழந்தை கூட மாயமாகிடுது. பாவம், அது ரொம்பவே கஷ்டத்துல அதோட குழந்தைய தேடி அழுதுட்டு இருந்தது. ನನ್ನ ಮಗು, ನನ್ನ ಚಿಕ್ಕ ಮಗು. ನಾನು ಬೆಳಗ್ಗೆ ನನ್ನ ಮಗುನ ಇಲ್ಲಿ ಬಿಟ್ಟೆ ಅಲ್ವಾ ನಾನು ಊಟ ತರಕ್ ಹೋಗಿದ್ದು. ಬಂದ್ ನೋಡಿದ್ರೆ ನನ್ ಮಗು ಇಲ್ಲಿ ಕಾಣಿಸ್ತಿಲ್ಲ. ಅವನೆಲ್ಲೋಗಿರ್ತಾನೆ? ಅವನಿಗಿನ್ನೂ ರೆಕ್ಕೆ ಸಹ ಬಂದಿಲ್ಲ. ಕಾಡಲ್ಲಿರುವ ಎಲ್ಲಾ ಜಂತುಗಳು ಅದಕ್ಕೆ ಸಮಾಧಾನ ಹೇಳ್ತಿರುತ್ತವೆ.
ಆದ್ರೆ ಒಂದು ಮಗುನ ಕಳ್ಕೊಂಡಿರುವ ಆ ನೋವು ತಾಯಿಗೇನೆ ಗೊತ್ತಾಗುತ್ತೆ. ಯಾಕಂದ್ರೆ ತಾಯಿ ಅಂದ್ರೆ ತಾಯಿನೇ ಅಲ್ವಾ. ಪಿಂಟು ಕೋತಿ ಚಿನ್ಮುನ್ನಿನ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿತ್ತು. ಅವನ್ ಕೂಡ ಬಂದು ಚಿನ್ಮುನ್ಗೆ ಸಮಾಧಾನ ಹೇಳ್ತಾನೆ. ಚಿನ್ಮುನ್, ಎಷ್ಟಂತ ಅಳ್ತಾ ಇರ್ತೀಯಾ? ನಿನ್ನ ಮಗುವನ್ನ ನಾವು ಹುಡುಕ್ತಾನೆ ಇದೀವಲ್ಲ, ನೀನು ಬೇಜಾರಾಗಬೇಡ, ಸಮಾಧಾನ ಮಾಡ್ಕೋ. ಬಿಟ್ಟು ನಾನೊಂದು ತಾಯಿ, ಈ ಮಾತನ್ನ ನಿಜವಾಗ್ಲೂ ಹೇಳ್ಬಾರ್ದು. ಆದ್ರೆ ಎಷ್ಟು ದಿನದಿಂದ ಎಷ್ಟೋ ಜಂತುಗಳು ಕಾಣಿಸ್ದೇ ಹೋಗ್ತಿದೆ. ಎಷ್ಟೋ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಯಾವ ಜಂತುನು ತಿರುಗಿ ತರಕ್ಕಾಗಿಲ್ಲ ಅಲ್ವಾ. ಹಂಗಂತ ಹೇಳಿ ಅಳಕ್ಕೆ ಶುರು ಮಾಡುತ್ತೆ. ಲಕ್ಕಿ ಆನೆ, ಟಿಂಕು ಕೊಕ್ಕರೆ, ಡೇಂಚು ಕತ್ತೆ ಮತ್ತು ಚೇತಕ್ ಕುದುರೆ ಎಲ್ಲರೂ ಪಾಪ ಅಳ್ತಾ ನಿಂತಿರ್ತಾರೆ. ಹೋದ ತಿಂಗಳಲ್ಲೇ ಚಿನ್ಮುನಿನ ಮಗುಗೆ ಫಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ ಆ ದಿನ. ಆದ್ರೆ ಇವತ್ತು ಎಲ್ಲಾನೇ ಉಲ್ಟಾ ಆಗ್ಬಿಟ್ಟಿರುತ್ತೆ. ಈ ಕಾಡಿಗೆ ಯಾರ್ದೋ ಕಣ್ಣಾಗ್ಬಿಟ್ಟಿದೆ ಟಿಂಕು. ಹೌದು, ಎಲ್ರೂ ಕೂಡ ಎಷ್ಟು ಸಂತೋಷವಾಗಿದ್ವಿ. ಏನು ಹೇಳೋದು ಕತ್ತೆ? ಈ ಕಾಡಲ್ಲೇ ಬಾಳ್ತಾ ಇರೋ ಸ್ನೇಹಿತರು ಈ ಸುಂದರವಾದ ಕಾಡಿನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಈ ರೀತಿ ಒಬ್ಬೊಬ್ಬರಾಗಿ ಕಾಣೆ ಆಗ್ತಾ ಇದ್ರೆ ಒಂದಿನ ಈ ಕಾಡಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಅದನ್ನ ಹೇಳುವಾಗ್ಲೇ ಟಿಂಕು ಪಾಪ ಅಳಕ್ಕೆ ಶುರು ಮಾಡುತ್ತೆ. ಮಾರನೇ ದಿನ ಲಕ್ಕಿ ಆನೆಯ ಅಳುವಿನ ಜೊತೆಗೆ ಆ ದಿನ ಅವರಿಗೆ ಪ್ರಾರಂಭ ಆಗುತ್ತೆ. ಅದರ ಮಗು ಆದ ಡಬ್ಬು ಕೂಡ ಕಾಣಿಸ್ದೆ ಹೋಗಿರ್ತಾನೆ. ಡಬ್ಬು, ಮಗನೇ ಡಬ್ಬು, ನನ್ ಬಂಗಾರ, ನೀನು ಎಲ್ಲಿ ಹೋದ್ಯಪ್ಪ? ಬಂದ್ಬಿಡಪ್ಪ. ಈ ರೀತಿ ಆಗ್ಬಿಡ್ತಲ್ಲ. ಅಯ್ಯೋ ದೇವ್ರೇ, ನನ್ ಮಗ ಹೇಗಿದಾನೋ ಎಲ್ಲಿದಾನೋ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾ ಜಂತುಗಳು ಒಂದು ಮೀಟಿಂಗ್ಗೆ ಹೋಗ್ತವೆ. ಕಾಡಲ್ಲಿ ನಡೀತಿರುವ ಈ ವಿಷಯಗಳನ್ನೆಲ್ಲ ನೋಡಿದ ಡ್ರೀಮ್ಲ್ಯಾಂಡ್ ಕಾಡಿನ ರಾಜ ಆದ ಶೇರ್ ಖಾನ್ಗೆ ಬೇಜಾರಾಗಿತ್ತು. ಡ್ರೀಮ್ಲ್ಯಾಂಡ್ನ ಈ ಒಂದು ಅಪಾಯವಾದ ವಿಷಯದಿಂದ ಕಾಪಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಏನು ಉಪಯೋಗನೂ ಇಲ್ಲ, ಯಾಕಂದ್ರೆ ಅವನಿಗೆ ಯಾವ ಉಪಾಯನೂ ಜ್ಞಾಪಕ ಬರ್ತಿಲ್ಲ. ತುಂಬಾನೇ ಬೇಜಾರಾಗ್ಬಿಡ್ತಾನೆ. ನನ್ನ ಸ್ನೇಹಿತರೆ, ಈಗ ನಾವೊಂದು ಕಷ್ಟದಲ್ಲಿ ಬಂದು ಸಿಕ್ಕಾಕೊಬಿಟ್ವಿ. ನಮ್ಮ ಶತ್ರು ಕಾಡಿನ ಪ್ರಾಣಿಗಳನ್ನ ಯಾರು ಈ ರೀತಿ ಮಾಯ ಮಾಡಿಸ್ತಾ ಇರೋದು? ಎಲ್ಲಿದಾನ ಅವನು? ಅವನು ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನಂತ ನಂಗೆ ಗೊತ್ತಿಲ್ಲ. ಅವನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಅವನ್ನ ನಾವು ಹೇಗೆ ಕಂಡುಹಿಡಿಯೋದು ಹೇಳಿ? ಈಗ ನಾವು ಏನ್ ಮಾಡೋದು? ಈ ರೀತಿನೇ ಹೋದ್ರೆ ನಮ್ ಕಾಡು ಸ್ಮಶಾನ ಆಗ್ಬಿಡುತ್ತೆ. ಈ ಡ್ರೀಮ್ಲ್ಯಾಂಡ್ ಕಾಡನ್ನ ಎಷ್ಟು ಪ್ರೀತಿಯಿಂದ ಸೃಷ್ಟಿ ಮಾಡಿದೀವಿ. ಈ ಕಾಡಲ್ಲಿ ಈ ರೀತಿ ನಡೆಯೋದು ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹಂಗಂತೇಳಿ ಲಕ್ಕಿ ಜೋರಾಗಿ ಅಳಕ್ ಶುರು ಮಾಡ್ಬಿಡುತ್ತೆ. ಲಕ್ಕಿ ಸಹೋದರ, ಅಳ್ಬೇಡ, ನೀನು ಧೈರ್ಯವಾಗಿರು. ಅವತ್ತು ಶೇರ್ ಸಿಂಗ್ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಒಂದು ರೂಲ್ ಹಾಕ್ತಾನೆ, ಈ ಸಮಸ್ಯೆಯಿಂದ ಹೆಂಗಾದ್ರೂ ತಪ್ಪಿಸ್ಕೋಬಹುದು ಅಂತ. ಡ್ರೀಮ್ಲ್ಯಾಂಡ್ ಕಾಡಿನ ಮಿತ್ರರೇ, ನಿಮ್ಮ ಎಲ್ಲರ ಬಳಿ ನಾನೊಂದು ಕೇಳ್ಕೋತೀನಿ. ಈ ಕಷ್ಟಕ್ಕೆ ನಾವೊಂದು ನಿರ್ಧಾರವನ್ನ ಕಂಡುಹಿಡಿಯೋ ತನಕ ಎಲ್ಲರೂ ಕೂಡ ಅವರವರ ಮನೆಯಲ್ಲೇ ಇರಿ. ಅರ್ಥ ಆಗುತ್ತೆ, ಆಹಾರಕ್ಕೋಸ್ಕರ ನೀವು ಹೊರಗಡೆ ಬರಲೇಬೇಕು ಅಂತ. ಆ ರೀತಿ ಹೋಗ್ಬೇಕಾದ್ರೆ ಗ್ರೂಪಲ್ಲಿ ಹೋಗಿ, ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ಯಾವತ್ತೂ ಒಬ್ಬಂಟಿಯಾಗಿ ಹೋಗ್ಲೇಬೇಡಿ. ಮನೆಯಲ್ಲಿ ಯಾರನ್ನು ಒಬ್ಬಂಟಿಯಾಗಿ ಬಿಡಬೇಡಿ. ಶೇರ್ ಸಿಂಗ್ ಹೇಳಿದ್ದನ್ನ ಕೇಳಿ ಯಾರಿಗೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದೊಂದು ಸಮಸ್ಯೆಗೆ ಪರಿಹಾರನೇ ಅಲ್ಲ, ಆದ್ರೂ ಅವ್ರಿಗೆ ಬೇರೆ ದಾರಿನೂ ಇಲ್ಲ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಜಂತುಗಳು ಇದ್ರೂ ಕೂಡ ಜಂತುಗಳು ಇಲ್ದೇ ಇರೋ ಕಾಡು ತರ ಬದಲಾಗಿರುತ್ತೆ. ಆವತ್ತಿನ ದಿನದಿಂದ ಅವರವರ ಮನೆ ಬಿಟ್ಟು ಯಾರೂ ಆಚೆ ಬಂದಿಲ್ಲ. ಬೇಕಾದಾಗ ಮಾತ್ರ ಎಲ್ಲಾ ಜಂತುಗಳು ಆಚೆ ಬರ್ತಿತ್ತು, ಅದು ಕೂಡ ಗುಂಪಾಗಿ ಬರ್ತಿದ್ವು. ಸ್ವಲ್ಪ ದಿನದ ನಂತರ ನಡೆದ ಕತೆ. ಒಂದು ರಾತ್ರಿ ಮೊಂಟು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಮನೆ ಮುಂದೆ ಯಾರೋ ಬಾಗಿಲು ಹೊಡಿತಿರ್ತಾರೆ. ಮಗನೇ ಮಗನೇ ಮೊಂಟು, ಬಾಗಿಲು ತೆಗಿಯಪ್ಪ, ಅಮ್ಮ ಬಂದಿದ್ದೀನಿ. ಮೊಂಟು ಏನ್ ಅನ್ಕೊಳುತ್ತೆ ಅಂದ್ರೆ ಇದೆಲ್ಲ ಏನೋ ಕನ್ಸಲ್ಲಿ ನಡೀತಿದೆ ಅಂತ. ಆಮೇಲೆ ಸಡನ್ ಆಗಿ ಕಣ್ ತೆಗೆದು ನೋಡ್ತಾನೆ, ಯಾರೋ ಬಾಗ್ಲನ್ನ ತಟ್ತಿರ್ತಾರೆ. ಅರೆ, ಇದು ಅಮ್ಮನ ಧ್ವನಿ. ಅಮ್ಮ ಯಾವಾಗ ಹೊರಗಡೆ ಹೋದ್ರು? ಆದ್ರೆ ಮೋಂಟುಗೆ ಅವ್ರಮ್ಮ ಯಾವಾಗ ಆಚೆ ಹೋದ್ರು ಅಂತ ಅರ್ಥ ಆಗಿಲ್ಲ. ಅದಕ್ಕೆ ತುಂಬಾನೇ ಭಯ ಆಗುತ್ತೆ. ಆಮೇಲೆ ಅದು ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಡೋರ್ ಹತ್ರ ಹೋಗುತ್ತೆ. ಆಮೇಲೆ ಈಗಂತ ಕೇಳುತ್ತೆ, ಅಮ್ಮ ಯಾವಾಗ ನೀನು ಹೊರಗಡೆ ಹೋದೆ? ಅರೆ ಮಗನೇ, ತುಂಬಾ ದಿನದಿಂದ ಮನೆಯಲ್ಲೇ ಇದ್ದೀವಿ, ತಿನ್ನೋದಕ್ಕೆ ಏನೂ ಇಲ್ಲ,
ಅದಕ್ಕೆ ಏನಾದ್ರೂ ಸಿಗುತ್ತೇನೋ ಅಂತ ನೋಡಕ್ ಹೋಗಿದ್ದೆ. ಮಗನೇ, ಬೇಗ ಬಾಗಿಲು ತೆಗಿಯಪ್ಪ, ಆಚೆ ನಾನ್ ಮಾಯ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಮೋಂಟು ಅವರಮ್ಮ ಹೇಳಿದ್ದು ಕೇಳಿದ ತಕ್ಷಣ ಬೇಗ ಬೇಗ ಅವನು ಬಾಗಿಲು ತೆಗ್ಬಿಡ್ತಾನೆ. ಆಚೆ ಅವ್ರ ಅಮ್ಮ ಇರ್ತಾರೆ. ಬೇಗ ಬಾಗ್ಲನ್ನ ಮುಚ್ಬಿಡು ಮಗನೇ. ಆಮೇಲೆ ಮೋಂಟು ಬೇಗ ಬಾಗ್ಲನ್ನು ಮುಚ್ಬಿಡ್ತಾನೆ. ಮಾರನೇ ದಿನ ತುಂಬಾನೇ ದುಃಖವಾಗಿ ಪ್ರಾರಂಭ ಆಗುತ್ತೆ. ಮೋಂಟುವಿನ ತಾಯಿ ಅಳ್ತಾ ಇರುತ್ತೆ. ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಇದು ನಡೆದ 2 ದಿನದ ನಂತರ ಒಂದು ಗೇಂಡಾಮೃಗ ಕೂಡ ಕಾಣಿಸ್ದೆ ಹೋಗ್ಬಿಡುತ್ತೆ. ಮತ್ತೆ ಶೇರ್ ಸಿಂಗ್ ಎಲ್ಲಾರನ್ನೂ ಮೀಟಿಂಗ್ಗೋಸ್ಕರ ಕರೀತಾರೆ. ಶೇರ್ ಸಿಂಗ್ ಹೇಳಿದಂಗೆ ನಡ್ಕೊಂಡ್ರು ಸಹ ಎಲ್ಲಾ ಜಂತುಗಳು ಕಾಣಿಸ್ದೆ ಹೋಗ್ತಿದ್ವು. ತುಂಬಾನೇ ಕಷ್ಟಕರವಾದ ವಿಷಯವಾಗಿತ್ತು. ಶೇರ್ ಸಿಂಗ್ ಈಗ ಜಂತುಗಳಿಗೆ ಏನ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅವರು ಏನು ಮಾತಾಡದೆ ಚಿಂತೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಕಪ್ಪು ಹಂಸ ಓಡಿ ಬರುತ್ತೆ. ಆ ಕಪ್ಪು ಹಂಸ ಬಂದು ಹೇಳಿರುವ ಮಾತನ್ನು ಕೇಳಿ ಜಂತುಗಳು ಶಾಕ್ ಆಗ್ತವೆ. ಸಿಂಹರಾಜ, ನಂಗೀಗ ಗೊತ್ತಾಯ್ತು. ನಂಗೆ ಗೊತ್ತಾಗಿದೆ ಈ ಕಾಡಿನ ಪ್ರಾಣಿ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ನಂಗೆ ಗೊತ್ತು. ಕಪ್ಪು ಹಂಸ ಒಂದು ಮೆಜಿಷಿಯನ್. ಆದ್ರೆ ಮೆಜಿಷಿಯನ್ ಆದ ಕಪ್ಪು ಹಂಸ ಯಾರಿಗೂ ಒಂದ್ಸಲ ಕೂಡ ಕೆಟ್ಟದ್ ಮಾಡೇ ಇಲ್ಲ. ಎಲ್ಲಾರ್ಗೂ ಸಹಾಯ ಮಾಡೋದಕ್ಕೇನೆ ಮ್ಯಾಜಿಕ್ನ ಯೂಸ್ ಮಾಡ್ತಿತ್ತು. ಸ್ವಲ್ಪ ದಿನದ ಮುಂದೆ ಏನಾಯ್ತಂದ್ರೆ, ಕಪ್ಪು ಹಂಸದ ಮ್ಯಾಜಿಕ್ ಬುಕ್ ಮಾಯ ಆಗುತ್ತೆ. ಎಷ್ಟು ಹುಡುಕಿದ್ರು ಆ ಬುಕ್ಕು ಸಿಕ್ಕಿಲ್ಲ. ನನ್ನ ಮಾಂತ್ರಿಕ ಪುಸ್ತಕ ಎಲ್ಲಿಗೆ ಹೋಯ್ತು? ನಾನು ಇಲ್ಲೇ ಇಟ್ಟಿದ್ನಲ್ಲ. ಕಪ್ಪು ಹಂಸ ಅದರ ಮ್ಯಾಜಿಕ್ ಬುಕ್ನ ಹುಡ್ಕೋದಕ್ಕೆ ಎಷ್ಟು ಟ್ರೈ ಮಾಡುತ್ತೆ. ಆದ್ರೆ ಅದಕ್ಕೆ ಅದು ಸಿಗದೆ ಇರೋ ಕಾರಣದಿಂದ ತುಂಬಾ ಬೇಜಾರಾಗಿರುತ್ತೆ. ಅದರ ಬುಕ್ಕನ್ನ ಕಂಡುಹಿಡಿಯೋದಕ್ಕೆ ಅವ್ರ ಮನೇಲಿರುವ ಒಂದು ಮಾಯಾ ಕನ್ನಡಿ ಹತ್ರ ಹೋಗಿ ನನ್ನ ಮ್ಯಾಜಿಕ್ ಬುಕ್ ಎಲ್ಲಿದೆ ಅಂತ ಕೇಳುತ್ತೆ. ಮಾಂತ್ರಿಕ ಕನ್ನಡಿ, ನೀನು ಹೇಳು, ನನ್ನ ಮಾಂತ್ರಿಕ ಪುಸ್ತಕ ಅದು ಎಲ್ಲಿದೆ ಅಂತ. ಸ್ವಲ್ಪತ್ತಾದ್ಮೇಲೆ ಮಾಯಾ ಕನ್ನಡಿಯಿಂದ ಹೋಗಿ ಬರುತ್ತೆ. ನಡೆದ ಎಲ್ಲಾ ವಿಷಯನೂ ಆ ಮಾಯಾ ಕನ್ನಡಿಯಲ್ಲಿ ಕಾಣಿಸುತ್ತೆ. ಮುಗ್ಯಾಂಬೋ ಹಾವು ಅವ್ರ ಮನೆ ಒಳಗಡೆ ಬಂದು ಹೆಂಗೆ ಆ ಮಾಯಾ ಪುಸ್ತಕವನ್ನು ಎತ್ಕೊಂಡು ಹೋಗುತ್ತೆ ಅನ್ನೋದು ಎಲ್ಲ ಮಾಯಾ ಕನ್ನಡಿ ತೋರಿಸ್ಕೊಡುತ್ತೆ. ಸಿಂಹರಾಜ, ಆ ಪೈತಾನೆ ಆ ಮಾಂತ್ರಿಕ ಪುಸ್ತಕವನ್ನ ತಪ್ಪಾಗಿ ಯೂಸ್ ಮಾಡಿದ್ದಾನೆ. ಆ ಮಾಂತ್ರಿಕ ಪುಸ್ತಕವನ್ನ ಅದಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದೆ. ಅದನ್ನು ಇಟ್ಕೊಂಡು ಬೇರೆಯವರ ಆಕಾರದಲ್ಲಿ ಬದಲಾಗಬಹುದು. ಅವರ ಧ್ವನಿಯಲ್ಲೂ ಕೂಡ ನೀವು ಮಾತಾಡಬಹುದು. ಆ ಪೈಥಾನನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಅದನ್ನ ಹೇಗೆ ಹೊಡಿತೀನಿ ಅಂತ ನೋಡು. ಕಪ್ಪು ರಾಜಹಂಸ ಅವನು ಏನಕ್ಕೆ ರೀತಿ ಮಾಡ್ತಾ ಇದ್ದಾನೆ? ಎಲ್ಲ ಪ್ರಾಣಿಗಳನ್ನ ಅದು ಕೊಂದು ಹಾಕ್ತಾ? ಇಲ್ಲ, ಅವನು ಯಾರನ್ನೂ ಕೊಂದಿಲ್ಲ. ಆದರೆ ನಾಳೆ ಅವನು ಎಲ್ಲರನ್ನ ಕೊಂದು ಹಾಕ್ತಾನೆ. ಯಾಕಂದರೆ ನಾಳೆ ಅಮಾವಾಸ್ಯೆ. ಅವನು ಎಲ್ಲರನ್ನ ಕೊಂದು ದೊಡ್ಡ ಶಕ್ತಿ ಸಿಗಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಈ ಲೋಕದಲ್ಲಿರುವ ಪ್ರಾಣಿಗಳ ರಾಜ ಆಗಬೇಕು ಅಂತ ಅವನು ಆಸೆ. ಆ ರಾಜಾವಿಗೆ ನಾನು ಬ್ಯಾನ್ ಹೊಡಿತೀನಿ. ಅಮಾವಾಸ್ಯೆ ನಾಳೆ ತಾನೇ, ಇವತ್ತು ಅಲ್ಲಿಗೆ ಹೋಗೋಣ. ಶೇರ್ ಸಿಂಗ್ ಕಾಡಿನ ಎಲ್ಲಾ ಜಂತುಗಳ ಜೊತೆ ಸೇರ್ಕೊಂಡು ಆವಿನ ಗುಹೆ ಹತ್ರ ಹೋಗ್ತಾನೆ. ಸಿಂಹರಾಜ, ಹೇಗಾದರೂ ಆ ಪುಸ್ತಕವನ್ನು ನಾವು ನಮ್ಮ ಕೈಯಲ್ಲಿ ತಗೊಳ್ಳೇಬೇಕು. ಇಲ್ಲಾಂದರೆ ಅದು ನಮಗೆ ಅಪಾಯಕಾರಿ ಆಗಬಹುದು. ಯಾಕಂದರೆ ಮಾಂತ್ರಿಕ ಪುಸ್ತಕ ಇಲ್ಲದೆ ಅವನಿಂದ ಏನು ಮಾಡೋಕ್ಕಾಗಲ್ಲ. ಅದು ಸರಿ. ಆ ಪುಸ್ತಕವನ್ನು ಯಾರು ತಗೊಂಬರ್ತಾರೆ? ಯಾಕಂದ್ರೆ ಯಾರಾದ್ರೂ ಒಳಗಡೆ ಹೋದ್ರೆ ಅವನು ಕಂಡಿಡ್ಬಿಡ್ತಾನೆ. ಅವನು ಹೇಳಿದ್ ಕೇಳಿದ ತಕ್ಷಣ ಕಪ್ಪು ಹಂಸ ಕಣ್ಗಳನ್ನು ಮುಚ್ಕೊಂಡು ಒಂದು ಮಂತ್ರವನ್ನು ಹೇಳುತ್ತೆ. ಕೊಲೆಯನ್ನ ತುಂಬಾ ಮಾಡಿದ್ರೆ ಅವನೇ ಪಾಪಿ, ಬೇಗ ಬಾ ಹಾವನ್ನ ಕರೆಯೋ ಪೀಪಿ. ಆಗ ತಕ್ಷಣ ಒಂದು ಮಾಯಾಪುಂಗಿ ಪ್ರತ್ಯಕ್ಷ ಆಗುತ್ತೆ. ಆ ಮಾಯಾಪುಂಗಿಯನ್ನು ಶೇರ್ ಖಾನ್ ಹತ್ರ ಕೊಡುತ್ತೆ. ಸಿಂಹರಾಜ, ಇದು ಸಾಧಾರಣವಾದ ಪೀಪಿ ಅಲ್ಲ, ಮಾಂತ್ರಿಕ ಪೀಪಿ. ಇದನ್ನ ನುಡಿಸಿದ್ರೆ ಎಷ್ಟು ಭಯಂಕರವಾದ ಹಾವು ಕೂಡ ನಾಟ್ಯವಾಡುತ್ತೆ. ಆದರೆ ಇದನ್ನ ತುಂಬಾ ಶಕ್ತಿಶಾಲಿಯಾದವ್ರು ಮಾತ್ರ ನುಡಿಸ್ಬೇಕು. ನೀವು ತುಂಬಾ ಶಕ್ತಿಶಾಲಿ ತಾನೆ, ಹಾಗೇನೆ ರಾಜ ಕೂಡ. ಆದ್ರಿಂದ ಇದನ್ನ ನೀವೇ ನುಡಿಸಿ. ಶೇರ್ ಕಿಂಗ್ ತಕ್ಷಣ ಅದನ್ನ ತಗೊಂಡು ಅದನ್ನ ಊದೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪತ್ತಲ್ಲೇ ಮುಗ್ಯಾಂಬೋ ಹಾವು ಆ ಮ್ಯೂಸಿಕ್ ಅನ್ನ ಕೇಳಿ ಆಚೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಎಲ್ಲ ಜಂತುಗಳು ಶಾಕ್ ಆಗುತ್ತವೆ. ಆ ಸಮಯ ನೋಡ್ಕೊಂಡು ಕಪ್ಪು ಹಂಸ ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ.
ಒಳಗಡೆ ಹೋಗಿ ಅದರ ಬುಕ್ ಮತ್ತೆ ಅದ್ರ ಜೊತೆಗೆ ಮಾಯ ಆಗಿರುವ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಅದು ಆಚೆ ಬರುತ್ತೆ. ಶೇರ್ ಸಿಂಗ್ ಊದೋದನ್ನು ನಿಲ್ಸಿ ಅವನು ಮುಗ್ಯಾಂಬೋ ಹಾವಿನ ಕತ್ತನ್ನು ಹಿಡ್ಕೊಂಡು ಎತ್ಬಿಡ್ತಾನೆ. ಬಿಟ್ಬಿಡು, ನನ್ನ ಬಿಟ್ಬಿಡು ಸಿಂಹರಾಜ, ನನ್ನ ಬಿಟ್ಬಿಡು. ಈ ಯಾರನ್ನ ಎದುರಾಕೊಂತಿದ್ಯಾ ಗೊತ್ತಾ? ನನ್ನ ಮಾಂತ್ರಿಕ ಶಕ್ತಿಯಿಂದ ನಾನಿನ್ನ ಕೊಂದು ಹಾಕ್ಬಿಡ್ತೀನಿ. ಆಮೇಲೆ ಎಲ್ಲಾ ಜಂತುಗಳು ಅದು ಹೇಳೋದನ್ನ ಕೇಳಿ ಜೋರಾಗಿ ನಗಕ್ ಶುರು ಮಾಡ್ತವೆ. ಮುಗ್ಯಾಂಬ ಹಾವು ನೋಡುತ್ತೆ, ಅದು ಮಾಯ ಮಾಡಿಸಿರುವ ಎಲ್ಲಾ ಜಂತುಗಳು ಅಲ್ಲೇ ನಿಂತಿರ್ತವೆ. ಅದನ್ನ ನೋಡಿ ಆ ಹಾವಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಯಾರು ಇವನನ್ನ ಹೊರಗಡೆ ಬಿಟ್ಟಿದ್ದು? ಇರು, ನಿಮ್ಮೆಲ್ರನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು. ಈ ಪುಸ್ತಕವನ್ನು ಇಟ್ಕೊಂಡೆ ಎಲ್ಲರನ್ನ ಈ ರೀತಿ ಮಾಡ್ತೀಯಲ್ಲ ನೀನು? ಅದು ನನ್ನ ಹತ್ರ ಇದೆ. ನನ್ನ ಪುಸ್ತಕ ನಂಗೆ ಕೊಡು, ಕೊಟ್ಬಿಡು. ಇಲ್ಲಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನಾನೇ ನಿನ್ನ ಸುಮ್ಮನೆ ಬಿಡಲ್ಲ. ಹೊಡ್ದು ನಿನ್ನ ಹಪ್ಪಳ ಮಾಡ್ತೀನಿ ನೋಡು. ಆಮೇಲೆ ಶೇರ್ ಸಿಂಗ್ ಅದನ್ನ ಚೆನ್ನಾಗಿ ಒಡೆಯಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಅಮ್ಮ, ನನ್ನ ಬಿಟ್ಬಿಡಿ, ನನ್ನ ಕೊಂದಾಕ್ಬಿಡಿ. ನಾನು ಮಾಡಿದ ತಪ್ಪೆ, ನನ್ನ ತಪ್ಪನ್ನ ನಾನು ಒಪ್ಕೋತೀನಿ, ಬಿಟ್ಬಿಡಿ. ಶೇರ್ ಸಿಂಗ್ ಅದನ್ನ ಒಡೆದಿದ್ದು ನೋಡಿ ಅದು ಪಾಪ ತುಂಬಾನೇ ಟಯರ್ಡ್ ಆಗಿ ಕೆಳಗಡೆ ಬಿದ್ದೋಗಿರುತ್ತೆ. ಆಮೇಲೆ ಅದು ಎಲ್ಲಾ ಜಂತುಗಳ ಹತ್ರ ನನಗೆ ಪ್ರಾಣ ಭಿಕ್ಷೆ ಹಾಕಿ ಅಂತ ಅವ್ರ ಕಾಲ್ಗೆ ಬಿದ್ದು ಬೇಡ್ಕೊಳ್ಳುತ್ತೆ. ಅದನ್ನ ನೋಡಿ ಜಂತುಗಳಿಗೆ ಪಾಪ ಅನ್ಸುತ್ತೆ. ಶೇರ್ ಸಿಂಗ್ ಮತ್ತೆ ಎಲ್ಲಾ ಜಂತುಗಳು ಅದನ್ನ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಇನ್ ಮುಂದೆ ಡ್ರೀಮ್ಲ್ಯಾಂಡ್ ಕಾಡಿಗೆ ನೀನು ಬರ್ಲೇಬಾರ್ದು. ಬಂದ್ರೆ ಈ ಲೋಕದಲ್ಲೇ ನೀನಿರಲ್ಲ. ಅರೆ, ಈ ಡ್ರೀಮ್ಲ್ಯಾಂಡ್ ಕಾಡಿಗೆ ಮಾತ್ರ ಅಲ್ಲ, ಇನ್ನು ಯಾವುದೇ ಕಾಡಿ ಕೂಡ ನಾನು ಹೋಗೋದೇ ಇಲ್ಲ. ನಾನು ಹಿಮಾಚಲಕ್ಕೆ ಹೋಗ್ಬಿಡ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಬೇಗ ಹೋಗ್ಬಿಡುತ್ತೆ. ಅವತ್ತಿಂದ ಎಲ್ಲಾ ಜಂತುಗಳು ಸಂತೋಷವಾಗಿ ಜೀವನ ಸಾಗಿಸುತ್ತವೆ.